ಉಡುಪಿಯಿಂದ ಕಿಲಿಮಿಲ್ಕೆಗೆ 25 ಪೈಸೆ. 25 ಪೈಸೆ. ಹೌದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಇಂತ ಗಾಡಿ ಎಲ್ಲ ಸಿಗುದು ತುಂಬಾ ಕಷ್ಟ, ಇನ್ನು ಸಿಗುದಿಲ್ಲ. ಇನ್ನು 1 ವರ್ಷ ಇರುದು ಅಷ್ಟೇ ಇದು. ನೋಡಿ, ಮೊದ್ಲೆಲ್ಲ ನಮ್ಮ ಕಾಲದಲ್ಲಿ ಕೈ ತೋರಿಸ್ತಿದ್ರು, ಪ್ರತಿಯೊಂದು ಜನ ಕೈ ತೋರಿಸಿದ್ರೆ ಮಾತ್ರ ಗಾಡಿ ನಿಲ್ಸಕ್ಕೆ, ಮತ್ತೆ ಸ್ಟಾಪ್ ಅಲ್ಲಿ ಒಬ್ರು ನಿಲ್ಲುದಿಲ್ಲ. ಈಗ ಮೊದ್ಲಿನ ಗಾಡಿ ಒಳ್ಳೇದು, ಬ್ರೇಕ್ ಇಲ್ಲ ಮತ್ತೆ ಅದ್ರಲ್ಲಿ 3 ಸತಿ ತೊಳಿಬೇಕು ಬ್ರೇಕಿಗೆ. ಸಡನ್ ಹಾಕಿದ್ರೆ ಗಾಡಿ ನಿಲ್ಲುದಿಲ್ಲ. ನಿಮಿಷಕ್ಕೆ ಒಂದು, ಯಾವ ಊರಲ್ಲಿ ಸಹ ಇಲ್ಲ. ಇಲ್ಲಿ ಎಕ್ಸ್ಪ್ರೆಸ್ ನಿಮಿಷಕ್ಕೆ ಒಂದು ಉಂಟು, ಮಣಿಪಾಲ ಉಡುಪಿ ಮಣಿಪಾಲ 1 ನಿಮಿಷ ಬಸ್ ಉಂಟು. ಗೇರ್ ಬಾಕ್ಸ್ ಬಿಟ್ಟಂದ್ರೆ ಓನರ್ಗೆ ಕರೆಕ್ಟ್, ನಿಜವಾಗ್ಲು ತುಂಬಾ ಖರ್ಚು ಬರುತ್ತೆ. ಪ್ಯಾಡ್ ಅದು ಪ್ಯಾಡ್ ಟಿಕೆಟ್. ಇದು ಸ್ವಲ್ಪ ಇದು ಬೋನಟ್ ಎಲ್ಲ ಸ್ವಲ್ಪ ದೊಡ್ಡ. ಈಗ ಆ ಬಸ್ ಹೋದ ಕೂಡಲೇ ಈಗ ಮೂವ್ ಆಗಿ ಹೋಯ್ತು, ಅದು ಹೋಯ್ತು ಅಂತ ಗೊತ್ತುಂಟು, ಅಲ್ಲಿ ಹಿಂದೆ ಬರ್ಬೋದಲ್ಲ. ಹಿಂದೆ ಬಸ್ಸಿಗೆ ಬರ್ಬೇಕು. ಅವಾಗ ಇವರು ಕನ್ನಡ ನಿಲ್ಲಡೆ. ಅದು ಅಂಬಾಜಿ ಬಸ್ಸಿನವರಿಗೆ ಯಾರ ಹತ್ರ ಲಾರಿ ಇತ್ತು, ಲಾರಿ ಬಸ್ಸು. ಆ ಬಸ್ಸಿನ ನಂಬರ್ 1 ಲೆಕ್ಕ CTX 6310. ನಮ್ಗೆ ಅವಾಗ ಡ್ರೈವಿಂಗ್ ಮಾಡ್ಲಿಕ್ಕೆ ಖುಷಿ ಅಂದ್ರೆ ವೆಹಿಕಲ್ ಕಡಿಮೆ, ಈಗ ತಲೆಬಿಸಿ ಆಗ್ತದೆ ಡ್ರೈವರ್ ಕೆಲಸಕ್ಕೆ, ಹೇಗೆ ಬಂದು ಅಂತೆಲ್ಲ ಆಗ್ತದೆ. ಅವ್ರವ್ರ ಸಿಗ್ನಲ್ ಅಲ್ಲಿ ಅವ್ರು ಹೋಗ್ಬೇಕು, ಲೆಫ್ಟ್ ಏನೋ ಲೆಫ್ಟ್, ಸರ್ತ ಹೋಗೋ ಸರ್ತ, ರೈಟ್ ಏನೋ ರೈಟ್. ಅವಾಗ 3 ಜನ ಒಂದೇ ಲೆಕ್ಕ ಹೋದ್ರೆ ಟ್ರಾಫಿಕ್ ಕ್ಲೀನ್. ನಾವು 4 ದಿವಸ 5 ದಿವಸ ಅಲ್ಲ, 75 ದಿವಸ ವ್ರತ ಮಾಡಿದ್ದೇನೆ ನಾನು. ನಿಮ್ಗೆ ನಿಜವಾಗಿ ಗವರ್ಮೆಂಟ್ ಹೋಗ್ಬೇಕಂತ ಹೇಳಿ ಆಸೆ ಇತ್ತು, ಆದ್ರೆ ಪ್ರೈವೇಟ್ ಹೋಗಿ ಗವರ್ಮೆಂಟ್ ಹೋಗುವ ಅಂತ ಹೇಳಿ ಮಂಗಳೂರು ಡಿಪೋದಲ್ಲಿ ಉಡುಪಿ ಸಿಟಿ ಬಸ್ ಅಲ್ಲಿ ಮೋಸ್ಟ್ ಸೀನಿಯರ್ ನೀವು ಹೇಳ್ಬೋದು ಅಲ್ವಾ? ಓಕೆ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತೊಂದು ಸ್ಪೆಷಲ್ ಆದಂತಹ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ತುಂಬಾ ಜನ ಕೇಳ್ತಾ ಇದ್ರು, ಸಿಟಿ ಬಸ್ಸಿನ ಚಾಲಕರ ಒಂದು ಜೀವನವನ್ನು ನಮ್ಗೆ ತಿಳಿಸಿ ಅಂತ ತುಂಬಾ ಜನರದ ಒಂದು ಕಮೆಂಟ್ ಇತ್ತು. ಇವತ್ತು ನಾನು ಒಂದು ಒಳ್ಳೆ 50 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಚಾಲಕನ ಇಂಟರ್ವ್ಯೂ ಒಂದಿಗೆ ಬಂದಿದ್ದೇನೆ. ಅವರ ಕಥೆಯನ್ನು ಕೇಳ್ಕೊಂಡು ಬರುವ, ಬನ್ನಿ. ಸರ್ ನಮಸ್ತೆ. ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಎಲ್ಲಿ ಸರ್ ನಿಮ್ಮ ಊರಲ್ಲಿ? ಊರು ನಮ್ದು ತೀರ್ಥಹಳ್ಳಿ. ಇಲ್ಲಿ ಉಡುಪಿಗೆ ಬಂದು 40 ವರ್ಷ ಆಯ್ತು. 40 ವರ್ಷ ಆಯ್ತು. ಓಕೆ. ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ಬಸ್ ಫೀಲ್ಡ್ ಗೆ ಬಂದು 40-50 ವರ್ಷ ಆಯ್ತು. 50 ವರ್ಷ ಆಯ್ತು. 76ರಿಂದ. 76ರಿಂದ ಅಂತ ಹೇಳಿದ್ರೆ 50 ವರ್ಷ. ಕರೆಕ್ಟ್ 50 ವರ್ಷ ಆಯ್ತು. ಓಕೆ. ಹಾಗಾದ್ರೆ ನಮ್ಮ ಈ ಉಡುಪಿ ಸಿಟಿ ಬಸ್ ಅಲ್ಲಿ ಮೋಸ್ಟ್ ಸೀನಿಯರ್ ನೀವು ಹೇಳ್ಬೋದು ಅಲ್ವಾ? ಓಕೆ. ಅಂಬಾಜಿ ಬಸ್ ಅಲ್ಲಿ 32 ವರ್ಷ ಇದೆ, ಒಂದೇ ಬಸ್ ಅಲ್ಲಿ. ಅಂಬಾಜಿ ಬಸ್ ಅಲ್ಲಿ 32 ವರ್ಷದಿಂದ ಒಂದೇ ಬಸ್. ಓಕೆ. ಅದ್ರದ್ದು ಓನರ್ ತೀರಿ ಹೋದ್ರು. ಓಕೆ. ಆಮೇಲೆ ಮತ್ತೆ ಕೊರೋನಾ ಎಲ್ಲ ಬಂತು, ಮತ್ತೆ ಆಮೇಲೆ ಅವರು ಬಸ್ ಎಲ್ಲ ಸರಿ ನಡೆಸಲಿಲ್ಲ. ಈಗ ಬೇರೆ ಬದಲಿ ಡ್ಯೂಟಿ ಮಾಡ್ತಾ ಇದ್ದೇನೆ. ಓಕೆ. ಇವಾಗ ಬದ್ಲಿ. ಮುಂಚೆ ನೀವು ಕೊರೋನಾ ಬರೋಕ್ಕಿಂತ ಮೊದಲು ಒಂದೇ ಬಸ್ ಅಲ್ಲಿ 36 ವರ್ಷ ಇದ್ರಿ. 32. ನಿಜವಾಗ್ಲೂ ಗ್ರೇಟ್ ಸರ್. ಖಾಲಿ ಮಟ್ಟು ಉಡುಪಿ, ಮಟ್ಟು ಹೆರ್ಗ ಅಷ್ಟೇ. ಓಕೆ. ಇವಾಗ ನಿಮ್ಮ ಒಂದು ಅನುಭವವನ್ನು ನಮ್ಗೆ ಹೇಳ್ಬೇಕು, ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಹೇಳ್ಬೇಕು. ನಿಮ್ಮ ಒಂದು ಫಸ್ಟ್ ಬಿಟ್ಟಂತಹ ಗಾಡಿ ಯಾವುದು? ನೀವು ಯಾವಾಗ ಹೇಳಿದ್ದು? 1976 ಕಂಡಕ್ಟರ್ ನಾನು ಅವಾಗ. ಓಕೆ. ಯಾವ ಬಸ್ಸಿಗೆ ಫಸ್ಟ್? ಮಂಜುನಾಥ್ ಕಂಪನಿ, ಮಂಜುನಾಥ್, ಉಡುಪಿ ಬಳ್ಕುಂಜ. ಓಕೆ. ಅವಾಗ ಬಸ್ ಎಲ್ಲ ಹೇಗಿತ್ತು ಸರ್? ಸಿಂಗಲ್ ಡೋರು. ಓಕೆ. ಮತ್ತೆ ಬಸ್ ಎಲ್ಲ ಬಾರಿ ಶಿಸ್ತು ಅವಾಗ. ವಾರ ರಜೆ, ಮತ್ತೆ ಸಿಸ್ಟಮೆಟಿಕ್. ಸಂಬಳ ಎಲ್ಲ ಕಡಿಮೆ. ಎಷ್ಟಿತ್ತು ನೀವು ಪಡೆದಂತ ಸಂಬಳ? ಎಷ್ಟು ಸಂಬಳ ಅವಾಗ? 1,000 ರೂಪಾಯಿ ಬತ್ತೆ. ಎಷ್ಟು? 1,500. ಓಕೆ. ಮತ್ತೆ ಒಂದು 300 ರೂಪಾಯಿ ಸಂಬಳ ಕೊಡ್ತೇವೆ. 300 ರೂಪಾಯಿ ಸಂಬಳ. ಹಾಗಾದ್ರೆ ಕಂಡಕ್ಟರ್ಗೆ 300 ರೂಪಾಯಿ ಸಂಬಳ ತಿಂಗಳಿಗೆ. ಓಕೆ. ಚಾಲಕನಿಗೆ ಎಷ್ಟು ಸಂಬಳ ಇತ್ತು ನಿಮ್ ಪ್ರಕಾರ ಅವಾಗ? ಚಾಲಕನಿಗೆ ನಮ್ಗೆ 50 ಎಷ್ಟು ಜಾಸ್ತಿ ಅಷ್ಟೇ. ಮತ್ತೆಲ್ಲ ಒಂದೇ ಲೆಕ್ಕ. ಮತ್ತೆಲ್ಲ ಒಂದೇ. ಓಕೆ. ನಂತರ ನೀವು ಚಾಲಕ ಹುದ್ದೆಗೆ ಎಷ್ಟನೇ ಇಸ್ವಿಯಲ್ಲಿ ಬಂದ್ರಿ? 88. ಯಾವ ಫಸ್ಟ್ ಬಸ್ ಯಾವ್ದು ನೀವು ಮಾಡಿದ್ದು? ಫಸ್ಟ್ ಬಸ್ ನಾನು ನವದುರ್ಗ ಕಂಪನಿ, ಮಂಗಳೂರು. ಅದಕ್ಕೆ ಅಂದ್ರೆ ಇಲ್ಲಿ ಕೆಲವರು ನಂಗೆ ಡ್ಯೂಟಿಯೇ ಕೊಡ್ಲಿಲ್ಲ. ಯಾಕೆ ಅದು? ಕೆಲವರೆಲ್ಲ ಹಾಗೆ ಅಲ್ಲ, ಮೊದಲಿನ ಸ್ವಲ್ಪ ಡ್ರೈವರ್ ಇದ್ದಾರಲ್ಲ, ಹೊಟ್ಟೆಗೆ ಸ್ವಲ್ಪ ಒಳ್ಳೇದಾದ್ರೆ ಹೀಗೆ ಅಂತಾರೆ. ಮತ್ತೆ ನಮ್ಮ ಒಬ್ಬರು ಫ್ರೆಂಡ್ ಇದ್ರು ಬಲ್ಲಾಳ್ ಬಸ್ ಅಲ್ಲಿ, ಅವ್ರು ಸೀದಾ ಹೌದು, ಅವ್ರು ಇಲ್ಲಿಯವರು ದೊಡ್ಡನಗುಡ್ಡೆ, ಮಂಗಳೂರು ಉಡುಪಿ ಎಕ್ಸ್ಪ್ರೆಸ್ ಅಲ್ಲಿ ಇದ್ರು. ಲೈಸೆನ್ಸ್ ಇಟ್ಕೊಂಡು ಬಾ ಅಂತ ಹೇಳಿದ್ರು, ಸೀದಾ ನವದುರ್ಗ ಹೋಗಿ ಸೇರಿ. ಫಸ್ಟಿಗೆ. ಹಾಗಾದ್ರೆ ಫಸ್ಟಿಗೆ ನೀವು ಬಿಟ್ಟಂತ ಬಸ್ ನವದುರ್ಗ. ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತು? ಯಾಕೆ ಹೇಳಿದ್ರೆ ನೀವು ಹೇಳಿದಾಗೆ ಕೆಲಸ ಎಲ್ಲ ಕೊಡ್ತಿರ್ಲಿಲ್ಲ, ನಿಮ್ಗೆ ಆಸೆ ಇತ್ತು ನಾನ್ ಸಹ ಚಾಲಕನ ಆಗ್ಬೇಕು. ಅವಾಗ ಎಷ್ಟು ಖುಷಿ ಆಯ್ತು? ನನಗೆ ಪ್ರೈವೇಟ್ ಅಲ್ಲ, ನಂಗೆ ನಿಜವಾಗಿ ಗವರ್ಮೆಂಟ್ ಹೋಗ್ಬೇಕಂತ ಹೇಳಿ ಆಸೆ ಇತ್ತು. ಆದ್ರೆ ಪ್ರೈವೇಟ್ ಹೋಗಿ ಗವರ್ಮೆಂಟ್ ಹೋಗುವ ಅಂತ ಹೇಳಿ ಮಂಗಳೂರು ಡಿಪೋದಲ್ಲಿ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೇನೆ. ಅಲ್ಲಿ ನಂಗೆ ಮೋಸ ಮಾಡಿದ್ರು. ಟ್ರಯಲ್ ಎಲ್ಲ ಪಾಸ್.
ಟ್ರಯಲ್ ಪಾಸ್ ಆಗಿ ಅದಂತ ಹಣ ಎಲ್ಲ ಕೊಂಡಿ ಕೊಟ್ಟದ್ದು, ನಂಗೆ ಗೊತ್ತಿಲ್ಲ ಹಣ ಕೊಂಡಿ ಕೊಟ್ಟ ಅಂತ ಹೇಳಿ. ಹಾ. ಮತ್ತೆ ಲಾಸ್ಟ್ ನೋಡು ಒಂದ್ 2-3 ಜನ ನಮ್ಮೊಟ್ಟಿಗೆ ಇದ್ದಾರೆ, ಹೇಳ್ರಿ ನೀನು ಹಣ ಕೊಡ್ಲಿಲ್ಲ ಮಾರೆ, ಅದು ಯಾರಾದ್ರು ಹೇಳಿದ್ರಲ್ಲ ಮಾರೆ, ನಮ್ಗೆ ಇಲ್ಲದ್ರೆ ಹೇಗೆ ಗೊತ್ತಾಗ್ತದೆ Okay. ಹೇಳಿದ್ರೆ. ಹಾಗೆ ನಿಮ್ಗೆ ತುಂಬಾ ಆಸೆ ಇತ್ತು ಹೌದು, ಹೌದು, ಒಂದು KSRTC ಚಾಲಕನಾಗ್ಬೇಕಂತ ಹೌದು, ಹೌದು, ಅಲ್ವಾ? ಹಾ. ಓಕೆ. ಪ್ರೈವೇಟಲ್ಲಿ ಎಷ್ಟಾದ್ರೂ ಚೊರ ಗೊತ್ತಲ್ಲ, ಗೌರ್ಮೆಂಟ್ ಆದ್ರೆ ಒಂದು ಶಿಸ್ತು ಡ್ಯೂಟಿ. ಹೌದೌದು, ತುಂಬಾ ಖುಷಿ. ಪ್ರೈವೇಟ್ ಅಲ್ಲಿ ಎಷ್ಟು ಮಾಡಿದ್ರೆ ಅಷ್ಟೇ. ಮೊದಲಿಗೆ ಒಳ್ಳೆ ಇತ್ತು, ಓಕೆ. ಆಮೇಲೆ ಫ್ರೀ ಪರ್ಮಿಟ್ ಆಯ್ತಲ್ಲ, ಹಾ. ಡೈಲಿ ಸಂಬಳ, ಓಕೆ. ಮತ್ತೆ ರಜೆ ಇಲ್ಲ, ಡ್ಯೂಟಿ ಮಾಡಿದ್ರೆ ಮಾತ್ರ ಸಂಬಳ. ಹೌದು ಸರ್, ನಿಮ್ಮ ಟೈಮ್ ಅಲ್ಲಿ ಇದ್ದಂತ ಬಸ್ಸಿನ ಒಂದು ಹೆಸರೆಲ್ಲ ಹೇಳ್ಬೋದು, ಯಾವ್ದೆಲ್ಲ ಇತ್ತಂತ? ಅದೇ ವಿಕ್ರಮ್. ವಿಕ್ರಮ್ ಅಲ್ಲಿ 8 ವರ್ಷ ಇದ್ದೇನೆ ಕಂಡಕ್ಟರ್ ಆಗಿ. ಓಕೆ. ಅದು ಉಡುಪಿ ಬಲಿಮಾರು. ಆಮೇಲೆ ನೆಕ್ಸ್ಟ್ ಅದು ಬಿಟ್ಟ ಮೇಲೆ ಮರಿಯ ಬಸ್ ಅಂತ ಹೇಳಿ ಡ್ರೈವರು ಓಕೆ. ನವದುರ್ಗದಲ್ಲಿ. ಹ್ಮ್. HMT ಅಲ್ಲಿ ಇದ್ದೆ, ಬದಲೆಲ್ಲ ತುಂಬಾ ಬಸ್ಸಲ್ಲಿ ಮಾಡಿದ್ದೇನೆ. ತುಂಬಾ ಮಾಡಿದ್ರಿ. ಹಾ. ಆಮೇಲೆ ಮತ್ತೆ ಅಂಬಾಜಿ ಅಂಬಾಜಿ ಫುಲ್ 32 ವರ್ಷ ಒಂದೇ ಓನರ್. ಬಸ್. ಹೌದು, ಓಕೆ. ಹನುಮಾನ್ ಬಸ್ ಹಳತ್ತು ಬಸ್ ಅವ್ರು ತಗೊಂಡ್ರು. ಹಾ. ತಗೊಂಡು ಒಂದು ಓನರ್ ಸ್ವಲ್ಪ ಸಮಯ ಮಾಡಿದ್ರೆ ಅವರಿಗೆ ನಡೆಸಲಿಕ್ಕೆ ಆಗ್ಲಿಲ್ಲ. ಓಕೆ. ಮತ್ತೆ 5 ತಿಂಗಳಲ್ಲಿ ಅವರಿಗೆ ಅದು ಅಂಬಾಜಿ ಬಸ್ಸಿನವರಿಗೆ ಅವ್ರ ಹತ್ರ ಲಾರಿ ಇತ್ತು. ಹಾ. ಲಾರಿ ಬಸ್ಸು, ಆ ಬಸ್ಸಿನ ನಂಬರ್ ಒಂದೇ ಲೆಕ್ಕ CTX 6310. CTX 6310. ಓಕೆ. ಆ ಲಾರಿದು ಬಸ್ಸಿನ ನಂಬರ್ ಒಂದೇ ಲೆಕ್ಕ. ಒಂದೇ ಲೆಕ್ಕ. ಅದಕ್ಕೆ ಅವರಿಗೆ ಅದು ಖುಷಿಯಾಗಿ ಆ ಬಸ್ ಅಂತ ತಗೊಂಡು. ಓ, ಆ ಬಸ್ಸನ್ನೇ ತಕೊಂಡು. ಹೌದೌದು, ಓಕೆ ಸರ್, ಅದು ಟಾಟಾ ಗಾಡಿ ಇತ್ತು. ಹೌದೌದು, CTX. ಸರ್, ಮುಂಚಿದ್ದು ಟಾಟಾ ಗಾಡಿ ಬಗ್ಗೆ ಸ್ವಲ್ಪ ಹೇಳಿ ಸರ್, ಹೇಗಿತ್ತು ಮುಂಚೆ ಟಾಟಾ? ಮೊದಲಿನ ಗಾಡಿ ಒಳ್ಳೇದು, ಬ್ರೇಕ್ ಇಲ್ಲ ಮಾತ್ರ ಅದ್ರಲ್ಲಿ. 3 ಸತಿ ತೊಳಿಬೇಕು ಬ್ರೇಕಿಗೆ. ಸಡನ್ ಹಾಕಿದ್ರೆ ಗಾಡಿ ನಿಲ್ಲುದಿಲ್ಲ. ಪೆಡ್ಲ್ ಪಂಪ್ ಹೊಡಿಬೇಕು 3 ಸರಿ. ಅಲ್ವಾ? 3 ಸರಿ ಆಗ್ದಾಗ ಎಲ್ಲ ಸರಿ 4 ಸರಿ ಸಾಕ್ತದೆ. ಹೌದಾ? ಆವಾಗ ನಿಲ್ತಿತ್ತ ಗಾಡಿ? ಹಾ ನಿಲ್ತೀವಿ. ಅಂದ್ರೆ ದೂರದಿಂದ ನಾವು ಇದ್ ಮಾಡ್ಬೇಕು, ಹತ್ರ ಬ್ರೇಕ್ ಹೊಡೆದ್ರೆ ಇಲ್ಲ. ಅಂತ ಸಂದರ್ಭ ಭಾರಿ ಕಷ್ಟ. ಎಲ್ಲಿ ಆಗಿತ್ತು ಅಂತ ಸಂದರ್ಭ? ಎಂತ ಆ ತರ ನಿಲ್ಲದಿದ್ದದ್ದು ನಿಲ್ಲದಿದ್ದದ್ದು ಒಂದ್ಸರಿ ಆಗಿದೆ ನನ್ನ ಶಾರದಾನಂದ ಮಂಟಪ ಹತ್ರ. ಏನಾಗಿದೆ? ಅಂದ್ರೆ ಅವಾಗ ಇಲ್ಲಿ ಡಿವೈಡರ್ ರಸ್ತೆ ಅಲ್ಲ, ಒಬ್ಬ ಬಂದದ್ದು ಸೀದಾ ಆ ಕಡೆ ಈ ಕಡೆ ಅಂತ ಕನ್ಫ್ಯೂಸ್ ಮಾಡಿ ಮತ್ತೆ ನಿಲ್ಸಿದ್ದು. ನಾನು ಬ್ರೇಕ್ ಹೊಡಿತೇನೆ, ಬ್ರೇಕ್ 4 ಸರಿ ಹೊಡೆದ್ರೆ ಸೌಗೆ ಟಚ್ ಆಯ್ತು ಗಾಡಿ. ಅಲ್ವಾ? 3 ಸಲಿ ಪಂಪ್ ಮಾಡಿದ್ರೆ ಬ್ರೇಕ್ ನಿಲ್ತಿತ್ತು. ಹೌದೌದು. ಮತ್ತೆ ಸ್ಟೇರಿಂಗ್ ಎಲ್ಲ ಹೇಗಿತ್ತು? ಸ್ಟೇರಿಂಗ್ ಟೈಟ್, ಕಾರ್ನರ್ ಸ್ಟೇರಿಂಗ್ ಅಲ್ಲ. 2 ಜನ ತಿರುಗಿಸುದು. ಹೌದೌದು. ಈ ಕಂಡಕ್ಟರ್ ಎಲ್ಲ ಬಂದು ಟರ್ನಲ್ಲಿ ಬಂದ್ರೆ ಕ್ಲೀನರ್ ಕರಿಬೇಕು ಅಲ್ಲ, ವಾರ ಗ್ರೀಸ್ ಎಲ್ಲ ಮಾಡ್ತಾರೆ ಚಂದ ಮಾಡಿ. ಓಕೆ. ಆದ್ರೆ ಕಂಟ್ರೋಲ್ ಮಾತ್ರ ಗಾಡಿ ಸ್ಟೇರಿಂಗ್ ಉಂಟಲ್ಲ, ಆರ್ಡಿನರಿ ಸ್ಟೇರಿಂಗ್ ಕರೆಕ್ಟ್ ಗ್ರೀಸ್ ಅಲ್ಲಿ ಹೊಡ್ತಿಟ್ರೆ ಒಳ್ಳೆ ಕಂಟ್ರೋಲ್. ತುಂಬಾ ಕಂಟ್ರೋಲ್. ಹೌದೌದು ಸರ್, ಅವಾಗ ಡೀಸೆಲ್ ಬೆಲೆ ಎಷ್ಟಿತ್ತು? ನಾನ್ ಸೇರುವಾಗ ₹1.85. ₹1.85 ಇತ್ತು ಡೀಸೆಲ್ಗೆ. ಮಿನಿಮಮ್ ಮಿನಿಮಮ್ 25 ಪೈಸೆ ಬಸ್ ಅಲ್ಲಿ, ಸರ್ವಿಸ್ ಬಸ್ ಅಲ್ಲಿ. ಸಿಟಿ ಬಸ್ ಅಲ್ಲಿ 15 ಪೈಸೆ. ಎಂತ ಟಿಕೆಟ್? ಟಿಕೆಟ್ ಫರ್ ಟಿಕೆಟ್ ಒಬ್ಬಿಗೆ. ಒಂದು ಎಲ್ಲಿಂದ? ಉಡುಪಿಯಿಂದ ಕಿನ್ನಿಮಿಲ್ಕೆಗೆ 25 ಪೈಸೆ. 25 ಪೈಸೆ? ಹೌದು. ಆಮೇಲೆ ಇಲ್ಲಿ ಸಿಟಿಯಲ್ಲಿ ಇಲ್ಲಿಂದ ಕಡೆಯಾಳಿಗೆ 15 ರೂಪಾಯಿ. ಅಲ್ಲ 15 ಪೈಸೆ. 15 ಪೈಸೆ? ಹೌದು, 15 ಪೈಸೆ. ಅಯ್ಯೋ ದೇವರೇ, ನೋಡಿ ಆವಾಗ ಇಷ್ಟು ದೊಡ್ಡ ಪ್ಯಾಡ್ ಇಟ್ಕೋಬೇಕು ನಾವು ಟಿಕೆಟ್. ಓಕೆ. ಪ್ಯಾಡ್ ಅದು ಪ್ಯಾಡ್ ಮಾಡಿದೆ ಟಿಕೆಟಿಗೆ ಅಲ್ವಾ? ಓಕೆ. ಅವಾಗ ನಿಮ್ಗೆ ಚಾಲಕ ಹುದ್ದೆ ಈಸಿ ಆಗ್ತಿತ್ತ, ಈ ಕಂಡಕ್ಟರ್ ಹುದ್ದೆ ಒಳ್ಳೆ ಆಗ್ತಿತ್ತ ಮುಂಚೆ? ಕಲೆಕ್ಷನ್ ಎಲ್ಲ ಆಗಿ ಅಂತೇಳಿ ಓನರ್ ಎಲ್ಲ ಚೊರೆ ಮಾಡ್ತಾರಲ್ಲ, ಅವಾಗ ಬೇಸರ ಆಗ್ತದೆ. ಓಕೆ. ಅದಕ್ಕೆ ಮತ್ತೆ ಡ್ರೈವರ್ ಅಂದ್ರೆ ಕರೆಕ್ಟ್ ಡ್ಯೂಟಿ ಮಾಡಿದ್ರೆ ಚೊರೆ ಬರ್ತಿಲ್ಲ. ನೀವು ಹೇಗೆ ನೋಡಿ ಕಲ್ತದ ಅಥವಾ ನಿಮ್ಗೆ ನಾನು ನಮ್ದು ಹಳ್ಳಿ ಲೈನಿಗೆ ಹೋಗುದಲ್ಲ, ಹಾಗೆ ಒಂದು ನಂಗೆ ಇಂಟ್ರೆಸ್ಟ್ ಡ್ರೈವರ್ ಗಳಿಂದ ಕೇಳಿ ಕಲ್ತ. ಡ್ರೈವರ್ ಹತ್ರ ಹೇಳಿದ್ರಿ? ಓಕೆ. ನೀವು ಕಂಡಕ್ಟರ್ ಮತ್ತೆ ನಮ್ಗೆ ಗಾಡಿದೆಲ್ಲ ಗೊತ್ತುಂಟು, ಅಂದ್ರೆ ಕ್ಲೀನರ್ ಇಲ್ಲ. ನಾವು ಸ್ಟಾರ್ಟಿಂಗ್ ಅಲ್ಲಿ ಇರುವಾಗ ಟೈರ್ ಪಂಚರ್ ಆದ್ರೆ ನಾವೇ ಹಾಕ್ಬೇಕು. ನೀವೇ? ಮನೆ ಡ್ರೈವರೇ ಆಗುತ್ತೆ ಟೈರ್ ಪಂಚರ್. ಓಕೆ. ಮತ್ತೆ ಸ್ವಲ್ಪ ಸಮಯದ ಮೇಲೆ ಬಂದದ್ದು ಕ್ಲೀನರ್ ಗಾಡಿ. ನೀವು ಹಾಗೆ ನಮ್ಗೆ ಗಾಡಿದ A to Z ಎಲ್ಲ ಅದ್ರಲ್ಲಿ ಎಂತ ಉಂಟು, ಬೇರಿಂಗ್, ಲೈನರು, ಗಾಡಿಯಲ್ಲಿ ಏನೇನು ಉಂಟು, ಏನು ಹಾಳಾದ್ರೆ ನಾವೇ ಮಾಡ್ಕೊಂಡು ಬರ್ತೇವೆ, ಎಲ್ಲ ಗೊತ್ತಿದೆ. ನೀವು ನಿರ್ವಾಹಕರಾಗಿರುವಾಗ ನಿಮ್ ಬಸ್ಸಿನ ಚಾಲಕ ಯಾರು ಇದ್ರು? ಚಾಲಕರು ನಮ್ಗೆ ಒಬ್ಬರು, ನಮ್ಗೆ ಅವರು ದೂರದಿಂದ ರಿಲೇಷನ್. ಓಕೆ. ಅವರೇ ನಮ್ಮ ಬಸ್ಸಲ್ಲಿ ಡ್ರೈವರ್. ಹೆಸರು ಸರ್ ಅವರದು? ಅವರು ಪ್ರಭಾಕರ್ ಅಂತ ಹೇಳಿ. ಅವರೇ ಅವಾಗ ಚಾಲಕರು, ನಿರ್ವಾಹಕರು ನೀವು ಚಾಲಕರು. ಅವ್ರ ಹತ್ರ ಎಲ್ಲ ನೀವು ನೋಡ್ತಾ ಇದ್ರ ಅವರೆಲ್ಲ ಡ್ರೈವ್ ಮಾಡ್ಬೇಕಾದ್ರೆ ಎಲ್ಲ? ಅವ್ರ ಹತ್ರ ರಾತ್ರಿ ಹೋಗುವಾಗ ಈಗ ಪಲಿಮಾರ ಆಚೆ ಎಲ್ಲ ಹೋಗುವಂತ ಎಲ್ಲ ನೋಡಿ ನೋಡಿ ಕಲ್ತ. ಓಕೆ. ಸರ್, ಅವಾಗ ಆ ಟೈಮ್ ಅಲ್ಲಿ ಬಸ್ ಸಾಧಾರಣ ಎಷ್ಟಿತ್ತು ನಿಮ್ ಲೆಕ್ಕದಲ್ಲಿ? ಬಸ್ ಕಡಿಮೆ, ತುಂಬಾ ಕಡಿಮೆ. ಅರ್ಧ ಗಂಟೆ ಒಂದು ನಾವು ಬಸ್ ಸ್ಟಾಂಡ್ ಒಳಗೇನೆ ಗಾಡಿ ತಂದಿಟ್ಟು ಕುತ್ಕೊಳ್ತಿದ್ವಿ. ಅರ್ಧ ಮುಕ್ಕಾಲು ಗಂಟೆ ಗ್ಯಾಪ್. ಹಳ್ಳಿ ರೂಟ್ ಎಲ್ಲ 1 ಗಂಟೆ 1.5 ಗಂಟೆ ಬಸ್ಸೇ ಇಲ್ಲ. ಬಸ್ಸೇ ಇಲ್ಲ, ಅರ್ಧ ಮುಕ್ಕಾಲು ಗಂಟೆ. ಬಸ್ ಎಲ್ಲ ಫುಲ್ ಆಗ್ತಿತ್ತು ಅವಾಗ? ಕಡಿಮೆ? ಫುಲ್ ಜನ ಅವಾಗ, ಫುಲ್ ಜನ. ಆದ್ರೆ ವೆಹಿಕಲ್ ಇಲ್ಲಲ್ಲ. ನಮ್ಗೆ ಅವಾಗ ಡ್ರೈವಿಂಗ್ ಮಾಡ್ಲಿಕ್ಕೆ ಖುಷಿ ಅಂದ್ರೆ ವೆಹಿಕಲ್ ಕಡಿಮೆ. ಓಕೆ. ಈಗ ತಲೆ ಬಿಸಿ ಆಗ್ತದೆ ಡ್ರೈವರ್ ಕೆಲಸಕ್ಕೆ, ಹೇಗೆ ಬಂದು ಅಂತೆಲ್ಲ ಆಗ್ತದೆ.
ಈಗ ಎಂತ ಗೊತ್ತುಂಟ, ಒಬ್ಬರಿಗೆ ಸಹ ಲೈಸೆನ್ಸ್ ಗೊತ್ತಿಲ್ಲ, ಸಿಗ್ನಲ್ ಗೊತ್ತಿಲ್ಲ, ನಮ್ಗೆ ಬೈತಾರೆ ಕಣ್ ತೋಜ ಮಾರ ಅಂತ, ನಮ್ಗೆ ಸಣ್ಣ ಮಕ್ಕಳು ಬೈತಾರೆ ಎಂತ ಮಾಡೋದು. ಅಲ್ವಾ? ಸಿಗ್ನಲ್ಲೇ ಇಲ್ಲ ಎಂತ. ಈಗ ನೋಡಿ ಇಲ್ಲಿ ಸಿಗ್ನಲ್ ಉಂಟಲ್ಲ, ಹಾ. ಅವ್ರವ್ರ ಸಿಗ್ನಲ್ ಅಲ್ಲಿ ಅವ್ರು ಹೋಗ್ಬೇಕು, ಲೆಫ್ಟ್ ಏನೋ ಲೆಫ್ಟ್, ಓಕೆ. ಸರ್ತಾ ಹೋಗೋ ಸರ್ತಾ, ರೈಟ್ ಏನೋ ರೈಟ್. ಹಾ. ಅವಾಗ 3 ಜನ ಒಂದೇ ಲೆಕ್ಕ ಹೋದ್ರೆ ಹಾ. ಟ್ರಾಫಿಕ್ ಕ್ಲೀನ್, Okay. ಸಿಗ್ನಲ್ ಇದ್ರೆ ಒಳ್ಳೇದೇ. ಹಾ. ರೂಲ್ಸ್ ಗೊತ್ತಬೇಕು, ರೂಲ್ಸ್ ಗೊತ್ತಿಲ್ಲದ್ರೆ ಪ್ರಯೋಜನ ಇಲ್ಲ. ಅಲ್ವಾ? ಓಕೆ. ನಿಮ್ಗೆ ಇಷ್ಟು ನೀವು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ ಪ್ರಕಾರ ಸಿಟಿಗೆ ಟಾಟಾ ಗಾಡಿ ಒಳ್ಳೇದ ಲೈಲ್ಯಾಂಡ್ ಒಳ್ಳೇದ ನಿಮ್ ಪ್ರಕಾರ? ಎರಡು ಸಹ ಒಳ್ಳೇದೇ, ಆದ್ರೆ ಲೈಲ್ಯಾಂಡ್ ಅಂದ್ರೆ ಸ್ವಲ್ಪ ಪಿಕಪ್ ಆಗುವ ಲೇಟ್ ಆಗ್ತದೆ, ಟಾಟಾ ಗಾಡಿ ರಪರಪ ಇರ್ತದೆ. ಈ ಸಿಟಿಗೆ ಹಾಗಾದ್ರೆ ಟಾಟಾ ಗಾಡಿ ಒಳ್ಳೇದು ಒಳ್ಳೇದು. ಅಲ್ವಾ? ಈ ಹತ್ರ ಸ್ಟಾಪ್ ಇರುವುದರಿಂದ ಹೌದು. ಪಿಕಪ್ ಗೆಲ್ಲ ಒಳ್ಳೇದು ಹೌದು. ಅಲ್ವಾ? ಓಕೆ. ಮೈಲೇಜ್ ವಿಷಯಕ್ಕೆ ಬಂದ್ರೆ ಯಾವ್ದು ಜಾಸ್ತಿ? ಗಾಡಿ ಖರ್ಚು ಕಡಿಮೆ, ಲೈಲ್ಯಾಂಡ್ ಖರ್ಚು ಕಡಿಮೆ, ಹಾ. ತುಂಬಾ ಖರ್ಚು ಕಡಿಮೆ ಲೈಲ್ಯಾಂಡ್. ಓಕೆ. ಟಾಟಾ ಸ್ವಲ್ಪ ಜಾಸ್ತಿ. ಹೌದು ಸರ್. ಟಾಟಾ ಮೇಂಟೆನೆನ್ಸ್ ಜಾಸ್ತಿ. ಸರ್ ಇದ್ರದ್ದು ಆಯಿಲ್ ಚೇಂಜ್ ಎಲ್ಲ ಹೇಗೆ ಸರ್? ಎಷ್ಟು ಟೈಮ್? ಆಯಿಲ್ ಚೇಂಜ್ ಮೊದ್ಲೆಲ್ಲ ಕಿಲೋಮೀಟರ್ ಲೆಕ್ಕದಲ್ಲಿ ಮಾಡ್ತಾರೆ, ಈಗ 3 ತಿಂಗಳು 4 ತಿಂಗಳು 5 ತಿಂಗಳು ಆಗ್ತದೆ ಹಾಗೆ. ಓಕೆ. ಮತ್ತೆ ಟಾಟಾ ಗಾಡಿ ಮುಂಚೆ ಫಸ್ಟ್ ಗೆ ಇದ್ದದ್ದು ಗಾಡಿ ಅಂತ ಹೇಳಿದ್ರೆ ಟಾಟಾ TC 1110 ಯಾವುದು 13 1210 1210 1210 ಗಾಡಿ ಎಲ್ಲ ಒಳ್ಳೆ ಗಾಡಿ, ಒಳ್ಳೆ ಗಾಡಿ. 1210 ಒಳ್ಳೆ ಗಾಡಿ ಅಂತ ತುಂಬಾ ಅನುಭವಿ ಚಾಲಕರು ಹೇಳ್ತಾ ಇದ್ರು. ಅದಂದ್ರೆ ಸಣ್ಣ ಪುಣ್ಣ ಹಾಳಾಗಿದ್ರೆ ನಾವೇ ಮಾಡ್ಕೊಂಡು ಬರ್ಬೋದು, ದಾರ ಎಲ್ಲ ಕಟ್ಟಿ ಹೋಗ್ತಾ ಇದ್ರು ಹಾಳಾದ್ರೆ, ತುಂಬಾ ಜನ ಹೇಳ್ತಾರೆ. 1210 ಗಾಡಿ ಒಳ್ಳೆ ಗಾಡಿ, ಒಳ್ಳೆ ಗಾಡಿ ಅಲ್ವಾ? ಅದ್ರ ಇಂಜನ್ ಸೌಂಡ್ ಮತ್ತೆ ಆ ಗೇರ್ ಲಿವರ್ ಎಲ್ಲ ಉಂಟಲ್ಲ, ಅದು ತುಂಬಾ ಒಳ್ಳೇದು. ಇಲ್ಲಿ ಗೇರ್ ಲಿವರ್ ಈಗ ತುಂಬಾ ದೊಡ್ಡ ಚಂದ ಅಲ್ವಾ? ಗೇರ್ ಲಿವರ್ ಎಲ್ಲ, ಗೇರ್ ಎಲ್ಲ ಒಳ್ಳೇದು, ಸ್ಮೂತ್ ಬೀಳ್ತಿತ್ತು, ತುಂಬಾ ಜನ ಹೇಳ್ತಾರೆ. ಆ ನಂತರ TC ಬಂದ. TCಗೆ 1210 ಮತ್ತೆ TCಗೆ ಏನು ಡಿಫ್ರೆನ್ಸ್ ಮಾಡಿದ್ರು? ಡಿಫ್ರೆನ್ಸ್ ಅಂದ್ರೆ ಅದೆಲ್ಲ ಇಂಜನ್ ಎಲ್ಲ ಸ್ವಲ್ಪ ಚೇಂಜ್, ಮೈಲೇಜ್ ಇಲ್ಲ, ಡೀಸೆಲ್, ಆಮೇಲೆ ಗೇರ್ ಲಿವರ್ ಎಲ್ಲ ಚೇಂಜ್. ಓಕೆ. ಹಾಗೆಲ್ಲ. ನಮ್ಮ ಉಡುಪಿ ಮಂಗಳೂರಲ್ಲಿ ಸಿಟಿ ಬಸ್ ಇರುವಷ್ಟು ಎಲ್ಲಿ ಸಹ ಇಲ್ಲ ಅಲ್ವಾ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ನಿಮಿಷಕ್ಕೆ ಒಂದು ಬಸ್ ಉಂಟಲ್ಲ, ನಿಮಿಷಕ್ಕೆ ಒಂದು, ಯಾವ ಊರಲ್ಲಿ ಸಹ ಇಲ್ಲ. ಇಲ್ಲಿ ಎಕ್ಸ್ಪ್ರೆಸ್ ನಿಮಿಷಕ್ಕೆ ಒಂದು ಉಂಟು, ಮಣಿಪಾಲ ಉಡುಪಿ ಮಣಿಪಾಲ 1 ನಿಮಿಷ ಬಸ್ ಉಂಟು. ಓಕೆ. ಆದ್ರೆ ಸಹ ಜನ 1 ನಿಮಿಷಕ್ಕೆ ಒಂದು ಇದ್ದರೆ ಸಹ ಜನಗಳು ಈಗ ಎಂತ ಗೊತ್ತುಂಟಾ, ಗಲಾಟೆ ಮಾಡ್ಲಿಕ್ಕೆ ಕಾರಣ ಯಾರು? ಜನರೇ. ಈಗ ನೋಡಿ, ಒಂದು ಬಸ್ ಎದುರು ಹೋಯ್ತಲ್ಲ, ಇವರು ಪುನಃ ಹೋಗುದು, ಅವರ ಟೈಮ್ ಆದ್ಮೇಲೆ ಅವ್ರು ಹೋಗ್ತಾರಲ್ಲ, ಹಿಂದೆ ಬಸ್ಸೇ ಬರ್ಬೇಕು ಇವರು. ಹೌದಲ್ವಾ? ಹೌದೌದು, ಕರೆಕ್ಟ್. ಈಗ ಡ್ರೈವರ್ ಕಂಡಕ್ಟರ್ ಜಾಗ್ಲ ಮಾಡ್ಲಿಕ್ಕೆ ಕಾರಣ ಮಾಡೋದೇ ಜನರು. ಹೌದು, ನಿಜವಾಗ್ಲು. ಈಗ ಆ ಬಸ್ ಹೋದ ಕೂಡಲೇ ಈಗ ಮೂವ್ ಆಗಿ ಹೋಯ್ತು, ಅದು ಹೋಯ್ತು ಅಂತ ಗೊತ್ತುಂಟಲ್ಲ, ಹಿಂದೆ ಬರ್ಬೋದಲ್ಲ. ಹೌದು, ಹಿಂದೆ ಬಸ್ಸಿಗೆ ಓಡುದು. ಹೌದು, ಹಿಂದೆ ಬಸ್ಸಿಗೆ ಬರ್ಬೇಕು. ಅವಾಗ ಇವರು ಕಂಡಕ್ಟರ್ ಎಲ್ಲಡೆ. ಕರೆಕ್ಟ್, ಖಂಡಿತವಾಗ್ಲು. ಯಾಕೆ ಹೇಳಿದ್ರೆ ಹೋಗುದು ಒಂದೇ ಅಲ್ಲ. 2 ನಿಮಿಷ 1 ನಿಮಿಷ ಬಸ್ಸಿಗೆ ಮಣಿಪಾಲ ಹೋಗ್ಲಿಕ್ಕೆ 4 ಕಿಲೋಮೀಟರ್ಗೆ ಅಷ್ಟು ಅರ್ಜೆಂಟ್ ಅಂತ ಸುಮ್ನೆ ಜಗಳ. ಅವರಿಂದ ನಮ್ಗೆ ಬಾರಿ ಉಪದ್ರ, ಗಲಾಟೆ ಮಾಡ್ಕೊಳ್ಳೋದು ಅಲ್ವಾ? ಜನ ಇದ್ದು. ಓಕೆ ಸರ್, ಬಸ್ ಚಾಲಕರಿಗೆ ಒಂದು ಮೆಸೇಜಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಇವಾಗ ಅದು ಯಂಗ್ಸ್ಟರ್ಸ್ ನವರಿಗೆ, ನಿಮ್ಗೆ ಇವಾಗ 50 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಇವಾಗ ಹೊಸತ್ತು ಬರುವವರಿಗೆ ಒಂದು ನಿಮ್ಮದೊಂದು ಏನು ಮಾಹಿತಿ ಕೊಡ್ತೀರಾ? ಈಗ ನಾವು ರಜೆಗೆ ಬಂದ್ರೆ ಡ್ರೈವರ್ಗೆ ಹೇಳ್ತಾರೆ ಜಾಗ್ರತೆ ಮಾಡಿ ಅಂತ ಹೇಳಿ. ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಎಂತ ಗೊತ್ತುಂಟ, ಈಗ ಅವರದ್ದೇ ತಪ್ಪಾದ್ರೆ ಜನರದ್ದು, ಈಗ ಕೇಸ್ ಅವ್ರದ್ದು ನಮ್ಗೆ ನಮ್ಮ ಲೈಸೆನ್ಸ್ ಸಸ್ಪೆಂಡ್ ಮಾಡ್ತಾರೆ ಈಗ. ಕರೆಕ್ಟ್. ಮೊದಲಾಗೆಲ್ಲ ಲೈಸೆನ್ಸ್ ಸಸ್ಪೆಂಡ್ ಕೆಲಸ ಇಲ್ಲ. ಇನ್ನೊಂದು, ನಿಮ್ಮ ಟೈಮ್ ಅಲ್ಲಿ ಏನಾದ್ರು ನಿಮ್ ಕೈಯಿಂದ ಎಲ್ಲ ಡೆತ್ ಎಲ್ಲ ಆಗಿದ್ರೆ ಅವಾಗ ಸಸ್ಪೆಂಡ್ ಮಾಡ್ತಾ ಇದ್ರ? ಮುಂಚೆ ಅವಾಗೆಲ್ಲ ಇರ್ಲಿಲ್ಲ, ಇವಾಗೆಲ್ಲ ಇದೆ. ಇವಾಗ ಹೊಸ್ತು ರೂಲ್ಸ್ ಆಗಿದೆ ಅಲ್ವಾ? ಅವ್ರದ್ದು ಲೈಸೆನ್ಸ್ ಕ್ಯಾನ್ಸಲ್ ಆಗ್ತದೆ. ಅದು ಎಂತ ಗೊತ್ತುಂಟ, ಇವರು ಕರೆಕ್ಟ್ ನೋಡ್ಬೇಕು, ಹಾಗೆ ನೋಡಿದ ಹಾಗೆ ಮಾಡಿದ್ರೆ ಪಾಪ. ಎಂತ ಗೊತ್ತುಂಟ, ನಾವು ಬೇಕಾದಷ್ಟು ಇದ್ದವರಲ್ಲ, ಬಸ್ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲ ಸ್ವಲ್ಪ ಮಧ್ಯಮ ವರ್ಗ ಜನರೇ ಇರೋದು. ಕರೆಕ್ಟ್. ಜನ ಚಾಲಕರು, ಅವರಿಂದ ಏನು ಮಾನವ ಜೀವನ ಎಲ್ಲ ಹೋಗ್ಬೇಕಲ್ವಾ? ಇವರ ಲೈಸೆನ್ಸ್ ತೆಗೆದಿಟ್ರೆ ಅವ್ರು ಎಂತ ಮಾಡೋದು ಪಾಪ. ಕರೆಕ್ಟ್. ಅದನ್ನ ಅಂದ ನೋಡೋಕೆ ತುಂಬಾ ಕಲಿತಾರಲ್ಲ, ಅವರಿಗೆ ಅಷ್ಟು ಗೊತ್ತಾಗುದಿಲ್ಲ, ಅವರದ್ದೇ ಅವರಿಗೆ. ನಮಗೆ ನೋಡಿ, ದುಡಿದ್ರೆ ಸಂಬಳ, ರಜೆ ಮಾಡಿದ್ರೆ ಇಲ್ಲ. ರಜೆ ಮಾಡಿದ್ರೆ ಇಲ್ಲ, ಗಾಡಿ ಹಾಳಾದ್ರೆ ಇಲ್ಲ. ಇವಾಗ ಎಷ್ಟಿದೆ ಸರ್ ನಿಮ್ಗೆ ಪರ್ ಡೇ? ಕೊಡ್ತಾರೆ 1,000 ಕೊಡ್ತಾರೆ. ಇವಾಗ 1,000 ಸಿಟಿ ಬಸ್ಸಿಗೆ 1,000 ಆಯ್ತು ಅಲ್ವಾ? ಕಷ್ಟ ಉಂಟ್ರಿ. ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ಅಯ್ಯೋ ಖರ್ಚು ಸಾಯಂಕಾಲ ಆಗುವಾಗ ಕೈಕಾಲು ಬರೋದಿಲ್ಲ. ಈಗ ನೋಡಿ, ನಿಮ್ಮದು ಮಾರ್ಕೋಪಲ್ಲ ಗಾಡಿ ಎಲ್ಲ ಉಂಟಲ್ಲ, ಅದು ಸ್ವಲ್ಪ ಒಳ್ಳೇದು, ಕ್ಲಚ್ ಸ್ವಲ್ಪ ಸ್ಮೂತ್ ಇರ್ತದೆ. ನಾನು 6 ತಿಂಗಳು ಮೊನ್ನೆ ಮಾಡಿದೆ, ಇದೇ ಪರ್ಮಿಟ್ ಬಿಟ್ಟಿದ್ರು. ಅದು ಕ್ಲಚ್ ಸ್ಮೂತ್ ಸ್ವಲ್ಪ ಒಳ್ಳೆ ಆಗ್ತದೆ. ಹೌದೌದು, ಅದೆಲ್ಲ ಸ್ವಲ್ಪ ಒಳ್ಳೆ ಆಗ್ತದೆ. ಇದೆಲ್ಲ ಸ್ವಲ್ಪ ಕಷ್ಟ. ಇದು ಕ್ಲಚ್ ಹಾರ್ಡ್, ಇದು ತುಂಬಾ ಹಾರ್ಡ್ ಕ್ಲಚ್ ಹಾರ್ಡ್ ಮತ್ತೆ ಅಲ್ವಾ? ಸ್ವಲ್ಪ ಕಷ್ಟ. ಆದ್ರೂ ನನ್ಗೆ ಖುಷಿ ಆಯ್ತು ಸರ್, ನಿಮ್ಮಂತ ಚಾಲಕರು ಇನ್ನು ಸಹ ಇದೇ ಬಸ್ ಅಲ್ಲಿ ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಖುಷಿಯ ವಿಚಾರ. ನಮ್ಗೆ ಅಂತ ಬರೋದಿಲ್ಲ ಬೇರೆ. ನಮಗೆ ಅಂದ್ರೆ ಈಗ ಸಾಗಣೆ ಎಲ್ಲ ಉಂಟು ನಮ್ಗೆ, ಆದ್ರೆ ಅದು ನಮ್ಗೆ ನಾನು 16 ವರ್ಷ ಬಿಟ್ಟಿದ್ದೇನೆ ಅಲ್ಲ.
ಎಲ್ಲ ಅಲ್ಲ ನಮ್ಗೆ ಈಗ ಆಗುದಿಲ್ಲ ಕೆಲಸ ಮಾಡ್ಲಿಕ್ಕೆ. ಆಗುದಿಲ್ಲ. ಓಕೆ. ಮತ್ತೆ ಒಂದ್ಸರಿ ಬೈಕಲ್ಲಿ ಬಿದ್ದು ಹಾ. ಇದು ಕೈ ಒಂದು ಆಪರೇಷನ್ ಆಗಿದೆ. ಹೌದಾ? ಹಾಗೆ ಹಾಡು ಕೆಲಸ ಎಲ್ಲ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ಡ್ರೈವಿಂಗ್ ಕೆಲಸ ಬಿಟ್ರೆ ಬೇರೆ ಅರ್ಥ ಆಗುದಿಲ್ಲ. ಡಾಕ್ಟರ್ ಹೇಳ್ತಾರೆ 15, ಹಾ. 20, 30 ಕೆಜಿಗಿಂತ ಜಾಸ್ತಿ ಎತ್ತಬಾರ್ದು ಅಂತ ಹೇಳಿದ್ದಾರೆ. ಹೌದಾ? ಹಾ. ಓಕೆ. ಮತ್ತೆ ಡ್ರೈವಿಂಗ್ ಸೀಟ್ ಈ ಕಡೆ ಉಂಟಲ್ಲ, ಈ ಕಡೆಯಿಂದ ಹತ್ತಬಾರ್ದು ಹೇಳಿದ್ದಾರೆ. ಎಲ್ಲಿ ಆ ಕಡೆಯಿಂದ ಈ ಕಡೆ ಡ್ರೈವರ್ ಸೈಡ್ ಇಂದ. ಡ್ರೈವರ್ ಸೈಡ್ ಇಂದ ಹಾ. ಹತ್ತಬಾರ್ದು. ಅದಂದ್ರೆ ಅದು ಲೋಡ್ ಬೀಳ್ತದಲ್ಲ, ಓಕೆ. ಓಕೆ. ಇದ್ರಲ್ಲೆಲ್ಲ ಹತ್ಬೋದು. ಯಾವ್ದು ಮಾರ್ಕಬಲ್ ಉಂಟು ಅದು ಅದೆಲ್ಲ ಡೌನ್, ಹೌದು ಡೌನ್, ಇದೆಲ್ಲ ಹೈಟ್. ಇದು height ಅಲ್ಲ. ಓಕೆ ಸರ್, ಇದು ಇವಾಗ ಸೀಟ್ ಸಿಟಿ ಬಸ್ ಅಲ್ಲಿ ಇದೇ ತರ ಬರೋದಲ್ಲ? ಹೌದೌದು. ಹೌದು, ಎರಡು 2x2. ಇದ್ರಲ್ಲಿ ಒಂದು ಸಾಧಾರಣ ಎಷ್ಟು ಜನ ನಿಲ್ಬಹುದು? ಇವಾಗ ಸ್ಟ್ಯಾಂಡಿಂಗ್ ಅಂದ್ರೆ ಎಷ್ಟು ಜನ ಸ್ಟ್ಯಾಂಡಿಂಗ್ ಆಗ್ತದೆ? ಅಂದ್ರೆ 20 ಜನವರೆಗೆ ನಿಲ್ಬೋದು ಅಲ್ಲ. ಓಕೆ. ಇದು ಎಲ್ಲಿಂದ ಎಲ್ಲಿ ಹೋಗುವ ಬಸ್ ಸರ್? ಇದು ನಮ್ದು ಇದಕ್ಕೆ ಪಟ್ಲ ಉಡುಪಿ. ಎಷ್ಟು ಗಂಟೆಗೆ ಎಲ್ಲಿಂದ ಹೊರಡ? ಬೆಳಿಗ್ಗೆ 6:40 ಉಡುಪಿಯಿಂದ ಓಕೆ. ಪಟ್ಲ. 3 ಟ್ರಿಪ್ ಪಟ್ಲಕ್ಕೆ 1:30ವರೆಗೆ. ಓಕೆ. ಆಮೇಲೆ ನೆಕ್ಸ್ಟ್ ಗೆ 2:30 2 ಟ್ರಿಪ್ ಇದಕ್ಕೆ ಹೆರ್ಗ. ಹಾ. ಓಕೆ. ಫಸ್ಟ್ ಟ್ರಿಪ್ 7 ಗಂಟೆಗೆ 6:40 ಬಿಟ್ಟದ್ದು ಹೆರ್ಗಕ್ಕೆ. ಒಂದಕ್ಕೆ ಹೆರ್ಗಕ್ಕೆ ಹೋಗಿ ಬಂದು ನೆಕ್ಸ್ಟ್ ಪಟ್ಲ 3 ಟ್ರಿಪ್. ಓಕೆ. ಮಧ್ಯಾಹ್ನ ಮೇಲೆ ಪಟ್ಲ ಇಲ್ಲ. ಪಟ್ಲ ಇಲ್ಲ. ಲಾಸ್ಟ್ ಎಲ್ಲಿ ಹಾಲ್ಟ್ ಆಗುದಿಲ್ಲ? ಹಾಲ್ಟ್ ಮಣಿಪಾಲ ಪೆಟ್ರೋಲ್ ಪಂಪ್. ಇದು ಯಾರ್ದು ಗಾಡಿ ಸರ್? ಓನರ್ ಹೆಸರು? ಇದು ಭಾಸ್ಕರ್ ಪಾಲನ್ ಅಂತ ಹೇಳಿ. ಓಕೆ. ಎಲ್ಲಿ ಅವರದು? ಅಲ್ಲಿ ಗುಂಡಿಬೇಲು ಸೀಮಾ. ಎಷ್ಟು ಬಸ್ ಇದೆ ಸರ್ ಇವರ ಹತ್ರ? 5 ಬಸ್ ಏನೋ ಉಂಟು. 5 ಬಸ್. ತುಂಬಾನೇ ಫೇಮಸ್ ಕಂಪನಿ 5. ಉಡುಪಿಯಲ್ಲಿ. ಆಮೇಲೆ ಪೆಟ್ರೋಲ್ ಪಂಪ್ ಉಂಟು. ಪೆಟ್ರೋಲ್ ಪಂಪ್ ಇದೆ. ಆಮೇಲೆ ಸೀಮಾ ಕೋಟಿಂಗ್ಸ್. ಹೌದು, ಗೊತ್ತು. ತುಂಬಾನೇ ಫೇಮಸ್. ಅವರ ಮಗ ನನ್ನ ತುಂಬಾ ಆತ್ಮೀಯ. ನಾವು ಯಾವಾಗ್ಲೂ ಕಾಲ್ ಅಲ್ಲಿ ಮಾತಾಡ್ತಾ ಇರ್ತೇವೆ. ಒಳ್ಳೆ ಕಂಪ್ನಿ ನಿಜವಾಗ್ಲು. ಸೀಮಾ ಮುಂಚೆಯಿಂದ ಸಹ ತುಂಬಾ ಒಳ್ಳೆ ಕಂಪ್ನಿ. ಹಾಗೆ ಓಕೆ ಸರ್, ನೋಡ್ಬೋದು ನೋಡಿ ವೀಕ್ಷಕರೇ, ತುಂಬಾ ಜನ ಕೇಳ್ತಾ ಇದ್ರು ನಮ್ಮ ಟಾಟಾ ಗಾಡಿಯ ಒಂದು ಲಾಗ್ ಮಾಡಿ ತಿಳಿಸಿ ಯಾವ ತರ ಇದೆ ಅಂತ ನಮ್ಗೆ ನೋಡ್ಬೇಕಂತ ಹೇಳ್ತಾ ಇದ್ರು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಇಂತ ಗಾಡಿ ಎಲ್ಲ ಸಿಗುದು ತುಂಬಾ ಕಷ್ಟ, ಇನ್ನು ಸಿಗುದಿಲ್ಲ. 1 ವರ್ಷ ಇರುದು ಅಷ್ಟೇ ಇದು. ನೋಡಿ ನಮ್ಮ ಹೇಳಿದ್ರು ನೋಡಿ, ಇದು ಹೋಗಿ ಬಂದ ಇನ್ಸ್ಪೆಕ್ಷನ್ ಇನ್ನು 1 ವರ್ಷ ಇರುದು ಇದು ಬಸ್. ಸರಿ, ನಂತರ ಈ ಬಸ್ ಎಲ್ಲ ಎಲ್ಲಿಗೆ ಹೋಗ್ತದೆ? ಇದು ಗುಜರಿ ಶಿವಮೊಗ್ಗ. ಗುಜಿರಿ ಅಂತ ಹೇಳಿದ್ರೆ ಅದು ಸ್ಪೇರ್ ಎಲ್ಲ ಸಾಮಾನೆಲ್ಲ ತೆಗಿತಾರೆ. ಇದೆಲ್ಲ ಪೀಸ್ ಎಲ್ಲ ತೆಗೆದು ಹೊಡ್ಕೊಂಡು ಹೋಗಿ ಮಾಡ್ತಾರೆ. ಆತರ ಗಾಡಿ ಓಡಿಸ್ಲಿಕ್ಕಿಲ್ಲ, ಬರೀ ಜಾಸ್ತಿ ಎಲ್ಲ ಅವರಿಗೇನೆ ಬರ. ಅವ್ರ ಮತ್ತೆ ಕೆಲವು ಸಾಮಾನೆಲ್ಲ ತೆಗೆದು ಇದು ಕೆಲವೆಲ್ಲ ಮಾಡ್ತಾರೆ ಅವರು. ಅಂದ್ರೆ ಬೇರೆ ಗಾಡಿಗೆ ಹಳೆ ಸಾಮಾನೆಲ್ಲ ಮಾಡ್ತಾರೆ. ಇದರ ಸೀಟ್ ಎಲ್ಲ ಹೀಗೇನೆ ಸರ್? ಕಂಫರ್ಟ್ ಇದು ಕುತ್ಕೊಳ್ಳಿಕ್ಕೆಲ್ಲ ನಿಮ್ಗೆ ಕರೆಕ್ಟಾ? ಕಂಫರ್ಟ್ ಆಗ್ತದ? ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಅಲ್ಲ ಲೈಲ್ಯಾಂಡ್ ಗೆ ಕಂಪೇರ್ ಮಾಡಿದ್ರೆ ಟಾಟಾದಲ್ಲಿ? ಅದು ತುಂಬಾ ಗಾಡಿಯಲ್ಲಿ ಅದು ಇಂಜಿನ್ ಸಣ್ಣ ಲೈಲ್ಯಾಂಡ್. ಯಾವ್ದ್ರದ್ದು? ಲೈಲ್ಯಾಂಡ್ ಇದು. ಓಕೆ. ಇದು ಸ್ವಲ್ಪ ಇದು ಬೋನೆಟ್ ಎಲ್ಲ ಸ್ವಲ್ಪ ದೊಡ್ಡ ಈ ಮಾಡೆಲ್ ಗಾಡಿ. ಓಕೆ. ಅದರಿಂದ ಸ್ವಲ್ಪ ಕಂಜೆಸ್ಟೆಡ್ ಅಲ್ಲ ಇದ್ರಲ್ಲಿ. ಡ್ರೈವಿಂಗ್ ಎಲ್ಲ ಒಳ್ಳೆ ಆಗ್ತದೆ, ತೊಂದ್ರೆ ಇಲ್ಲ. ಓಕೆ. ನಾವಂದ್ರೆ ಸ್ವಲ್ಪ ಗಿಡ್ಡ ಅಲ್ಲ, ಹಾಗೆ ಕಟ್ಸಿಟ್ಟು ಆಡ್ಬೇಕು. ಇದು ಕ್ಲಚ್ ಅಪ್ ಮಾಡ್ಬೇಕಲ್ಲ. ಓಕೆ. ಕ್ಲಚ್ ಅಪ್ ಕರೆಕ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಗೇರ್ ಬಾಕ್ಸ್ ಎಫೆಕ್ಟ್ ಆಗ್ತದೆ. ಗೇರ್ ಬಾಕ್ಸ್ ಹೌದೌದು, ಕರೆಕ್ಟ್ ಇದಾಗ್ಬೇಕು, ಎಂಗೇಜ್ ಆಗ್ಬೇಕು. ಇಲ್ಲಾಂದ್ರೆ ಗೇರ್ ಬಾಕ್ಸ್ ಗೆ ಪೆಟ್ಟ ಆಗ್ತದೆ. ಓನರ್ಗೆ ಪೆಟ್ಟ ಆಗ್ತದೆ. ಗೇರ್ ಬಾಕ್ಸ್ ಬಿಟ್ಟಾದ್ರೆ ಓನರ್ಗೆ. ಹೌದು, ಕರೆಕ್ಟ್. ನಿಜವಾಗ್ಲು ತುಂಬಾ ಖರ್ಚು ಬರುತ್ತೆ. ಎಸ್ ವೀಕ್ಷಕರೇ, ನೋಡ್ಬೋದು ನಮ್ಮ ಈ ಒಂದು ಸೀಮಾ ಬಸ್ ಅಲ್ಲಿ ಯಾರೆಲ್ಲ ದಿನನಿತ್ಯ ನೀವು ಪ್ರಯಾಣಿಸ್ತೀರಾ, ನಮ್ಮ ಇವರದ್ದು ಚಾಲನೆ ನಿಮ್ಗೆ ಇಷ್ಟವಾದ್ರೆ ನನ್ಗೊಂದು ಕಮೆಂಟ್ ಮಾಡಿ ಆಯ್ತಾ. ಪ್ರತಿ ಸೀಮಾ ಅಂದ್ರೆ ಈ ಕಡೆ ಆ ಕಡೆ ಎಲ್ಲ ಪಟ್ಟಣ ಹೇಳುದು ಮಾದೇವಿ ಅಂತ. ಓಕೆ, ಮಾದೇವಿ. ಮಾದೇವಿ ಅಂತ ಸಹ ಇದೆ ಗಾಡಿಯಲ್ಲಿ ಹೆಸರು. ಹಾಗೇನೆ ಸರ್, ನಿಮ್ದು ಇನ್ನೊಂದು ವಿಚಾರ ನನ್ಗೆ ಗೊತ್ತಾಯ್ತು. ನೀವು ಗುರುಸ್ವಾಮಿಯಾಗಿ 50 ವರ್ಷ ಒಂದು ನಿಮ್ಗೆ ಅನುಭವ ಇದೆ ಹೇಳ್ತೀರಾ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಏನ್ ಸರ್ ಇದು? ಎಂತಲ್ಲ, ಈಗ ಎಲ್ಲರೂ ಹಾಕ್ತಾರೆ, ನಾಮ ಹಾಕ್ತಾರೆ, ಕಪ್ಪೆಲ್ಲ ಹಾಕ್ತಾರೆ, ಕಪ್ಪು ಬಟ್ಟೆ ಹಾಕ್ತಾರೆ. ನನ್ಗೆ ಸಹ ಹೋಗ್ಬೇಕಂತ ಹೇಳಿ ಮನಸ್ಸಿತ್ತು. ಓಕೆ. ಮತ್ತೆ ನೋಡುವಾಗ ನಮ್ಮ ಫ್ರೆಂಡ್ ಎಲ್ಲ ಇದ್ರು ಪಲಿಮಾರಲ್ಲಿ. ನಾವು ಸ್ಟಾರ್ಟಿಂಗ್ ಹೋಗುವ ಅಂತ ಹೇಳಿದ್ರು. ಎಲ್ಲ ಹೋದದ್ದು ನಾವು ತಲೆ ಕಟ್ಟಿಂಗ್ ಸಮೇತ ಮಾಡಲಿಲ್ಲ ಅಂತೆಲ್ಲ ಹೋಗಿದ್ದು ಮಾಲೆ ಹಾಕಿದ್ರು. ನಾವು 4 ದಿವಸ 5 ದಿವಸ ಅಲ್ಲ, 75 ದಿವಸ 75 ದಿವಸ ವ್ರತ ಮಾಡಿದ್ದೇನೆ ನಾನು. ಹೌದಾ? ಒಂದು 5 ವರ್ಷ 70 ದಿವಸ ವ್ರತ. ಓಕೆ. ಹಾಗಾದ್ರೆ ಮನೆಗೆ ಹೋಗ್ಲಿಕ್ಕಿಲ್ಲ. ಗುರುಸ್ವಾಮಿ ಇವಾಗ? ಈಗ ಗುರುಸ್ವಾಮಿ ಸುಮಾರು ವರ್ಷ ಆಯ್ತು. ಹೌದಾ? ಓಕೆ. ನನ್ನ ಗುರು ಮಿಲಿಟರಿ ಎಕ್ಸ್ ಗೋಪಾಲ್ ಪೂಜಾರಿ ಅಂತ ಹೇಳಿ. ಓಕೆ. ಕುಂಚಲಗಾಡು. ಇವಾಗ ಸಾಕ್ತಾ ಇದ್ದೀರಾ? ಇವಾಗ 50 ವರ್ಷ? ಸರಿ, 50 ಸರಿ. ನಿಜವಾಗ್ಲೂ ಖುಷಿ ಆಯ್ತು ಸರ್ ಕೇಳಿ. ಎಲ್ಲದ್ರಲ್ಲಿ ಇದ್ದೀರಾ ಹಾಗೆ. ಓಕೆ. ನೀವು ಈ ಡ್ಯೂಟಿ ಆದ ನಂತರ ಮನೆಗೆ ಹೋಗಿ ಏನೆಲ್ಲ ಕೆಲಸ ಮಾಡ್ತೀರಾ? ಮನೆಗೆ ಹೋಗುದು, ಸ್ನಾನ ಮಾಡೋದು, ಊಟ. ದೇವರಿಗೆ ಒಂದು ಕೈ ಮುಗಿಲಿಕ್ಕೆ ಉಂಟು. ದೇವರಿಗೆ ಕೈ ಮುಗಿದು ಊಟ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ಬೆಳಗ್ಗೆ 4:15 ಎದ್ದು ಒಂದು ಅರ್ಧ ಗಂಟೆ ಯೋಗಸ್ಥಾನ. ನಂತರ ಒಂಚೂರು ವಾಕಿಂಗ್ 2 ಲೋಟ ಬಿಸಿಲು ಕುಡಿತೇನೆ.
ಚೂರು ಹಾಕಿ ಮಾಡಿ ಟೊಯ್ಲೆಟ್ ಅಲ್ಲಿ ಹೋಗಿದ್ರು ಹಾ. ಅಲ್ಲೆಲ್ಲ ತೊಳೆದು ಹಾ. ಯೋಗಾಸನ ಮಾಡಿ ಹಾ. ಹಾಗೆ ದೇವರ ಪೂಜೆಗೆ ಒಂದು 25 ನಿಮಿಷ ಆಗ್ತದೆ. ಓಕೆ ನಿಜವಾಗ್ಲೂ ಫ್ರಿಜ್ ಎಲ್ಲ ತಗೊಂಡು ಹೂ ಇಟ್ಟೇ ಇರ್ತೇನೆ. ಹಾ. ಅದು ಒಂದು 2-3 ಸಲಕ್ಕೆ ಆಗುವಷ್ಟು ಹೂವನ್ನು ಡೈಲಿ ಹೂ ಹಾಕ್ಬೇಕು ದೇವರಿಗೆ. ಓಕೆ ಪೂಜೆ ಎಲ್ಲ ಹಾಕಿ ನಂತರ ಗಾಡಿ ಹಾ. ಗಾಡಿ ಹತ್ರ ಹೇಗೆ ಬರ್ತೀರಾ? ಗಾಡಿಗೆ ಬೈಕ್ ಸ್ಕೂಟಿ ಸ್ಕೂಟಿ ಇದೆ, ಹಾ. ಅಲ್ಲಿಗೆ ಬರ್ತೀರಾ? ಓಕೆ. ರಜೆ ಎಲ್ಲ ಮಾಡ್ತೀರಾ? ರಜೆ ಎಲ್ಲ ರಜೆ ಇರ್ತದಾ? ವಾರ ಹೆಚ್ಚಿನ ದಿವಸ ವಾರ ದಿವಸ ಸಂಡೆ ತೆಗಿದಿಲ್ಲ. ಸಂಡೇ ತೆಗುದಿಲ್ಲ ಹೌದು. ಗಾಡಿ, ಅವಾಗ ಒಂದು ರಜೆ ಇರುತ್ತೆ. ಹೌದೌದು. ಓಕೆ ಸರ್, ಊಟಕ್ಕೆಲ್ಲ ಟೈಮ್ ಇರ್ತದ? ಊಟಕ್ಕೆ ಇದೇ ಟೈಮ್ ಇದೇ ಟೈಮ್? 2ರಿಂದ 2:30 ಹಾ. ಇನ್ನು ಟೈಮ್ ಇಲ್ಲ. ಓ ಈಗ 3:30ಗೆ ಬಿಡ್ಲಿಕ್ಕೆ, ಓಕೆ 3:30ಗೆ ಹೆರ್ಗಕ್ಕೆ ಹೋಗುದು. ಹಾ. ಹೆರ್ಗಕ್ಕೆ ಬಂದ ಪುನಃ ಹೆರ್ಗ, ಹಾ. ಮತ್ತೆ ನೆಕ್ಸ್ಟ್ ಮಲ್ಪೆ. ಓಕೆ ಸರ್, ನಿಮ್ಗೆ ಎಲ್ಲ ಬಸ್ಸಿನವರಿಗೆಲ್ಲ ಕೆಲವರೆಲ್ಲ ಬೈತಾರೆ, ಕರ್ಕಶ ಹಾರ್ನ್ ಹಾಕ್ತಾರ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಹೇಳ್ತೀರಾ? ಕರ್ಕಶ ಅವರನ್ನು ಸಿಟಿ ಒಳಗೆ ಯಾರು ಹಾಕುದಿಲ್ಲ, ಅದು ಹೊಸ ಡ್ರೈವರ್ಗಳು ಮಾತ್ರ ಹಾಕುದು ಅಷ್ಟೇ. ಹಳೆ ಡ್ರೈವರ್ ಯಾರು ಹಾಕಿದಿಲ್ಲ. ಯಾಕೆ ಗೊತ್ತುಂಟಾ? ಸಿಟಿ ಒಳಗಡೆ, ಆಸ್ಪತ್ರೆ ಏರಿಯಾ, ಕೋರ್ಟ್ ಹತ್ತಿರ ಇಲ್ಲೆಲ್ಲ ಹಾರ್ನ್ ಹಾಕ್ಲಿಕ್ಕೆ ಇಲ್ಲ. ಬೇಕಾಮಾರ್ನು ಇದು ಬ್ಯಾಟ್ರಿ ಹಾರ್ನ್ ಮಾತ್ರ ಹಾಕ್ಲಿಕ್ಕೆ ಅಂತ ಜಾಗದಲ್ಲಿ. ಖಂಡಿತ. ಈ ಹೊಸ ಹೊಸ ಡ್ರೈವರ್ಗಳು ಬಂದು ಎಂತ ಮಾಡುದು, ಅವರಿಗೆ ಮ್ಯೂಸಿಕಲ್ ಹಾರ್ನ್ ಓನರೇ ಎಲ್ಲ ಹಾಕಿ ಕೊಡ್ತಾರೆ. ಅದಕ್ಕೆ ನಿಜವಾಗಿ ಬಟನ್ ಉಂಟು, ಆ ಬಟನ್ ಚೇಂಜ್ ಮಾಡಿದ್ರೆ ಬ್ಯಾಟ್ರಿ ಹಾರ್ನ್ ಬರ್ತದೆ ಅಲ್ವಾ? ಇವರು ಹಾಗೇನೆ ಒಂದು ಸ್ವಭಾವ, ಎಂತ ಮಾಡುದು, ಅವರಿಂದ ಬೇರೆ ಸಹ ಉಪದ್ರ ಆಗ್ತದೆ. ಓಕೆ, ಹಾಗಾಗಿ ಯೂಸ್ ಮಾಡಬಾರ್ದು ಅಲ್ಲ. ಮತ್ತೊಂದು, ಕೆಲವು ಜನಗಳಿಗೆ ಕೇಳುದ್ ಸಹ ಇಲ್ಲ ಸರ್. ಇಲ್ಲ, ನೀವು ಎಂತ ಗೊತ್ತುಂಟ ಸರ್, ಈಗ ನಾವು ಜನರನ್ನು ಕೇಳ್ಬೇಕು. ಬಸ್ಸಿಗೆ ಬರೋರು ಉಂಟಲ್ಲ, ಕೈ ತೋರಿಸುದೇ ಇಲ್ಲ, ಅಲ್ಲಿ ನಿಂತ್ಕೊಂಡು ಇರೋದು, ಮೊಬೈಲ್ ಅಲ್ಲಿ ಇಟ್ಕೊಂಡು ಇರ್ತಾರೆ. ಮತ್ತೆ ಹೀಗೆ ಬರೋದು ಹತ್ರ ಬರುವಾಗ. ಆಗ ನಾವು ಬ್ರೇಕ್ ಹೊಡೆಯುವಾಗ ಹಿಂದರಿಗೆ ಎಷ್ಟು ತೊಂದರೆ ಆಗ್ತದೆ, ಅವ್ರು ಎಣಿಸುದೇ ಇಲ್ಲ. ಕರೆಕ್ಟ್. ಹಿಂದೆಯವರು ನಮ್ಗೆ ಬೈತಾರೆ, ಅದರಿಂದ ಸಾಕಷ್ಟು ಆಕ್ಸಿಡೆಂಟ್ ಆಗಿದೆ. ಈಗ ಹಿಂದೆಯವರು ನಮ್ಗೆ ಬೈತಾರೆ. ಈಗ ಕಂಟೋಜ ಮಾರೆ, ನಾವ್ ಎಂತ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಅಲ್ವಾ? ಜನ ಬಿಟ್ಟು ಹೋದ್ರೆ ಕಲೆಕ್ಷನ್ ಇಲ್ಲ. ಹೌದು, ಭಾರಿ ಕಷ್ಟ. ಮೊದ್ಲೆಲ್ಲ ನಮ್ಮ ಕಾಲದಲ್ಲಿ ಕೈ ತೋರಿಸ್ತಿದ್ರು, ಪ್ರತಿಯೊಂದು ಜನ ಕೈ ತೋರಿಸಿದ್ರೆ ಮಾತ್ರ ಗಾಡಿ ನಿಲ್ಸಕ್ಕೆ. ಮತ್ತೆ ಸ್ಟಾಪ್ ಅಲ್ಲಿ ಒಬ್ರು ನಿಲ್ಲುದಿಲ್ಲ. ಈಗ ಬಸ್ಸಿಗೆ ನಿಜವಾಗಿ ಸ್ಟಾಪ್ ಅಂತ ಉಂಟು. ಸ್ಟಾಪ್ ನಿಂತಲ್ಲಿ ನಮ್ಗೆ ಸಹ ಒಳ್ಳೇದು. ಯಾಕೆ ಗೊತ್ತಾ? ನಮ್ಮ ಕೈಕಲ್ ಬರುದಿಲ್ಲ ಸಾಯಂಕಾಲ ಆಗುವಾಗ. ಸ್ಟಾಪ್ ಕೊಟ್ಟು ಮತ್ತೆ ಒಂದು ಜನಕ್ಕೆ 4 ಸರಿ ಗೇರ್, 8 ಸರಿ ಗೇರ್ ಚೇಂಜ್ ಮಾಡ್ಬೇಕು ಒಂದು ಜನರಿಗೆ. ಮತ್ತೆ ಕ್ಲಚ್ ಅಪ್ 2 ಸರಿ ಕ್ಲಚ್ ಅಪ್ ಮಾಡ್ಬೇಕು, ಗೇರ್ ಚೇಂಜ್ ಮಾಡ್ಬೇಕು 4. ಖಂಡಿತ ನೋಡಿ, ಜನರಿಗೆ ಅದು ಅರ್ಥ ಆಗುದಿಲ್ಲ. ಅವನಿಗೆ ಇನ್ನದಾನೆ ತುಂಬಾ ಮೊಬೈಲ್ ಗಾಡಿ ಅಂತ ಹೇಳ್ತಾರೆ. ಯಾರ ಹತ್ರ ಮಾತಾಡುದು? ಸಿಟಿ ಬಸ್ಸಿನ ಚಾಲಕರಿಗೆ ನಿಜವಾಗ್ಲೂ ಕಷ್ಟ ಇದೆ ನೋಡಿ. ಒಂದು ಪ್ರಯಾಣಿಕರಿಗೆ ಅವ್ರು ಹೇಳಿದಾಗೆ 4 ಗೇರ್ ಚೇಂಜ್ ಮಾಡ್ಬೇಕು, ಖಾಲಿ ಒಂದು ಅಲ್ವಾ? ನಿಜವಾಗ್ಲು ಸರ್, ಒಳ್ಳೆ ಒಂದು ನಿಮ್ಮ ಮಾತಿದು. ಆದ್ರೂ ಇದರಲ್ಲಿ 4 ಮಾರ್ಕಬಲಲ್ಲಿ 5 ಗೇರ್ ಚೇಂಜ್ ಮಾಡ್ಲಿಕ್ಕೆ, 5 ಗೇರ್ ಚೇಂಜ್, ಅದರಲ್ಲಿ 5 ಗೇರು, ಇದರಲ್ಲಿ 4, ಇದರಲ್ಲಿ 4 ಅಲ್ವಾ? ಓ, ಮಾರ್ಕಬಲಲ್ಲಿ 5 ಗೇರು. ಎಸ್, ಖಂಡಿತವಾಗ್ಲು ಒಳ್ಳೆ ಒಂದು ಇನ್ಫಾರ್ಮೇಶನ್ ಸರ್. ಮತ್ತೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಸರ್ ನೀವು? ಏನ್ ಹೇಳ್ತೀರಾ ಸರ್ ನಮ್ಮ ಚಾನಲ್ಗೆ? ಬರ್ತಾ ಉಂಟು, ನೋಡ್ತಾ ಇರ್ತೀರಾ? ಎಲ್ಲಾ ಚಾಲಕರು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾರು ಸಹ ಪ್ಯಾಸೆಂಜರ್ಗೆ ತೊಂದರೆ ಆಗೋ ರೀತಿಯಲ್ಲಿ ಯಾರು ಇದು ಮಾಡುದಿಲ್ಲ. ಈಗ ಜನ ಏನ್ ಗೊತ್ತಾ, ನೋಡಿ ಹೋಗ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ನಾವು ಹಿಂದೆ ಇರ್ತೇವೆ. ಈಗ ಅವ್ರು ಸಡನ್ ಸರಿ ನಾವು ಬ್ರೇಕ್ ಹೊಡಿಬೇಕಲ್ವಾ? ಬಸ್ಸಲ್ಲಿ ನಮ್ಗೆ ಜೋರ್ ಮಾಡ್ತಾರೆ ಕನ್ಫ್ಯೂಸ್ ಅಂತ ಹೇಳಿ. ಎದುರಿನವ್ರು ಅಂತ ಹೇಳುದಿಲ್ಲ, ಹಿಂದೆ ಅವರು. ಕರೆಕ್ಟ್ ಕರೆಕ್ಟ್. ಎದುರಿನವ್ರು ಅಂತ ಹೇಳಿದ್ರೆ ಅವ್ರಿಗೆ ಕಾಣ್ತದಲ್ಲ ಅಲ್ಲಿ. ಹೌದು, ಹಿಂದೆ ಅವರು ಕೂತವ ಇದಾನೆ ಕಂಟೋ ಡ್ರೈವರ್ ಅಂತ ಹೇಳ್ತಾರೆ. ಎಂತ ಮಾಡುವಾಗ ಈಗ ನೋಡಿ, ಅವ್ರು ಹಿಂದೆ ನೋಡುದೇ ಇಲ್ಲ, ಹೋಗ್ತಾ ಇರ್ತಾರೆ. ಯಾರೋ ಇದ್ ಮಾಡಿದ ಅಂತ. ಈಗ ಮೊಬೈಲ್ ಈಗ ಇದೆ, ಮೊಬೈಲ್ ಈಗೇನೆ ಇಡೀ ದಿವಸ ಒಂದೇ ಕೈಯಲ್ಲಿ ಈಗೇನೆ. ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಯೂಸ್ ಮಾಡ್ಬಾರ್ದು. ಈಗ ನಮ್ಮ ಹತ್ರ ಮೊಬೈಲ್, ನಾವು ಅಕಸ್ಮಾತ್ ಗ್ಯಾರೇಜ್ ಓನರ್ ಅಂದ್ರೆ ಬಂದ್ರೆ ಮಾತ್ರ, ಮತ್ತೆ ಮನೆಯವರೆಲ್ಲ ಫೋನ್ ಮಾಡಿ ನಾವು ತೆಗೆಯುದಿಲ್ಲ. ಯಾಕೆ ಜನರು ಹಿಂದೆ ನಮ್ಮನ್ನ ಎಷ್ಟೆಲ್ಲ ನೋಡ್ತಾರೆ, ಎಲ್ಲ ನೋಡ್ತಾ ಇರ್ತಾರೆ. ಎಲ್ಲ ನೋಡ್ತಾರೆ. ಅವ್ರು ಎಂತ ಹೇಳ್ತಾರೆ, ಡ್ರೈವರ್ ಮೊಬೈಲ್ ಬರ್ತಾರೆ ಅಂತ. ಅದೇ ನಮ್ಗೆ ವೀಕ್ನೆಸ್, ನಮ್ಮ ವೀಕ್ನೆಸ್ ನಾವು ಯಾಕೆ ಕೊಡ್ಬೇಕು? ಕರೆಕ್ಟ್ ಕರೆಕ್ಟ್, ಖಂಡಿತವಾಗ್ಲು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡ್ಬೋದು ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಅನ್ಕೊಳ್ತೇನೆ. ಯಾಕೆ ಹೇಳಿದ್ರೆ, ನನ್ಗೆ ಇನ್ನೊಂದು ಬಸ್ಸಿನ ಒಬ್ರು ನಿರ್ವಾಹಕರು ನನ್ಗೆ ಕಾಲ್ ಮಾಡಿ, ಮದನಣ್ಣ ಇವ್ರದೊಂದು ವ್ಲಾಗ್ ಮಾಡಿ, ತುಂಬಾನೇ ಎಕ್ಸ್ಪೀರಿಯನ್ಸ್ ಚಾಲಕರು, ತುಂಬಾನೇ ವರ್ಷದಿಂದ ನಾನು ಅವರನ್ನು ನೋಡ್ತಾ ಇದ್ದೇನೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಈ ಒಂದು ವ್ಲಾಗ್ ಮಾಡ್ತಿದ್ದೇನೆ. ಹಾಗೇನೆ ಮತ್ತೆ ಇವರ ಬಸ್ಸಲ್ಲಿ ಹೋಗುವ ಪ್ರಯಾಣಿಕರು ಸಹ ನನ್ಗೆ ಇವರದ್ದು ಫೋಟೋ ಎಲ್ಲ ಕಳಿಸಿ ಇವರದೊಂದು ವ್ಲಾಗ್ ಮಾಡಿ ತುಂಬಾನೇ ವರ್ಷದಿಂದ ಇದ್ದಾರೆ ಅಂತ ಹೇಳಿದ ಇದ್ರು. ಅದಕ್ಕೋಸ್ಕರ ಮಾಡಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಅಂತ ಅನ್ಕೊಳ್ತೇನೆ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.